ನಮಸ್ಕಾರ ವೀಕ್ಷಕರೇ. ಭಾರತದ ಆರ್ಥಿಕತೆ ಸತ್ತಿದೆ ಅಂತ ನಾಲಿಗೆ ಹರಿಬಿಟ್ಟಿರೋ ಟ್ರಂಪ್ ಒಂದು ಕಡೆ ಆದ್ರೆ ಅದನ್ನ ಖುಷಿಯಿಂದ ಒಪ್ಪಿಕೊಂಡಿರೋ ರಾಹುಲ್ ಗಾಂಧಿ ಬಗ್ಗೆ ಕೂಡ ತೀವ್ರ ಚರ್ಚೆ ಆಗ್ತಾ ಇದೆ. ಮೊದಲನೇದಾಗಿ ದೇಶದ ವಿರುದ್ಧದ ನಿಲುವನ್ನ ಒಪ್ಪಿಕೊಂಡಿದ್ದೇ ತಪ್ಪು, ಅಂತದರಲ್ಲಿ ಮತ್ತದನ್ನೇ ಒತ್ತಿ ಹೇಳಿ ಟ್ರಂಪ್ ಬೆನ್ನಿಗೆ ನಿಲ್ಲೋ ಕೆಲಸ ಮಾಡ್ತಾ ಇರೋದನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಹೊತ್ತಲ್ಲಿ ಕಳೆದ ಹಲವು ವರ್ಷಗಳಲ್ಲಿ ರಾಹುಲ್ ಮಾಡಿದ್ದ 10 ಆರೋಪಗಳು ಮುನ್ನೆಲೆಗೆ ಬರ್ತಾ ಇದ್ದು ಜನರು ಅದನ್ನ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಈಗ ವಿಪಕ್ಷ ನಾಯಕ ಹಾಗೂ ಹಿಂದಿನ ಅವಧಿಯಲ್ಲೂ ವಿಪಕ್ಷದಲ್ಲಿದ್ದ ಕಾಂಗ್ರೆಸ್ ವರಿಷ್ಠ ರಾಹುಲ್ಗೆ ಆಡಳಿತ ಪಕ್ಷವನ್ನ ದೂರುವ ಅಧಿಕಾರ ಇದೆ. ಆದ್ರೆ ಆ ದೂರುಗಳು ಎಷ್ಟರ ಮಟ್ಟಿಗೆ ಸತ್ಯವಾಗಿತ್ತು ಅನ್ನೋದನ್ನ ಜನರು ನೋಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಅಚ್ಚರಿಯ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿಪಕ್ಷ ಸ್ಥಾನ ಅಂದ್ರೆ ಆಡಳಿತ ಪಕ್ಷದ ತಪ್ಪುಗಳನ್ನ ಎತ್ತಿ ಹಿಡಿಯೋದು, ಆಡಳಿತ ಪಕ್ಷದವರು ಭರವಸೆ ಕೊಟ್ಟು ಮಾಡದ ಕೆಲಸಗಳ ಬಗ್ಗೆ ಪ್ರಶ್ನೆ ಮಾಡೋದು, ಆಡಳಿತ ಪಕ್ಷದವರು ಜನಪರವಾಗಿ ಇರದೇ ಇದ್ರೆ ಅದನ್ನ ಪ್ರಶ್ನಿಸಿ ಅವರ ಕಿವಿ ಹಿಂಡೋ ಕೆಲಸ ಮಾಡೋದು. ಇಷ್ಟು ಜವಾಬ್ದಾರಿಯುತವಾದ ವಿಪಕ್ಷ ಸ್ಥಾನವನ್ನ ಕೆಲವರು ಯಾವ ಲೆವೆಲ್ಗೆ ಹಾಳು ಮಾಡಿದ್ದಾರೆ ಅಂದ್ರೆ ಸರ್ಕಾರದ ವಿರುದ್ಧ ಅಂದ್ರೆ ಅದು ದೇಶದ ವಿರುದ್ಧ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ. ಖುದ್ದು ರಾಹುಲ್ ಗಾಂಧಿ ಕಡೆಯಿಂದಲೇ ಇಂಥ ತಪ್ಪುಗಳು ಆಗ್ತಾ ಇದೆ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಈ ರೀತಿ ವರ್ತನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಮುಂದೊಂದು ದಿನ ರಾಹುಲ್ ನಿಜವಾದ ಆರೋಪ ಮಾಡಿದ್ರು ಅದಕ್ಕೆ ಯಾರೂ ಕಿವಿ ಕೊಡೋದಿಲ್ವೇನೋ ಅನ್ನೋ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾರೆ. ಟ್ರಂಪ್ ಹೇಳಿಕೆ ವಿರುದ್ಧ ಹಲವು ವಿಪಕ್ಷ ನಾಯಕರು ಸಿಡಿದೆದ್ದಿದ್ದಾರೆ. ಆದ್ರೆ ರಾಹುಲ್ರ ಭಾರತ ವಿರೋಧಿ ನಿಲುವು ಬದಲಾದಂತೆ ಕಾಣಿಸ್ತಾ ಇಲ್ಲ. ಈ ಹೊತ್ತಲ್ಲಿ ಹಳೆ ವಿಚಾರಗಳನ್ನು ಕೆದಕೋ ಹಾಗಾಗಿದೆ. ಈ ಪೈಕಿ ಮೊದಲ ಆರೋಪ, ಮೋದಿ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕಿರುಕುಳ ಕೊಡ್ತಾ ಇದೆ ಅಂತ. ಇದನ್ನ ಕೇಳಿಸ್ಕೊಂಡ ಭಾರತೀಯರು ಕೇಳ್ತಾ ಇರೋ ಮೊದಲ ಪ್ರಶ್ನೆ, ಕಿರುಕುಳ ಅನ್ನೋ ಪದದ ಅರ್ಥ ನಿಮಗೆ ಗೊತ್ತಾ ಅಂತ. ಯಾಕಂದ್ರೆ ಇಲ್ಲೇ ಪಕ್ಕದ ಬಾಂಗ್ಲಾ ಹಾಗೂ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಆದ್ರೆ ಭಾರತದಲ್ಲಿ ಹಲ್ಲೆ ಆಗೋದಿರ್ಲಿ, ಮೋದಿ ಸರ್ಕಾರದ ಯೋಜನೆಯನ್ನ ಹೆಚ್ಚು ಎಂಜಾಯ್ ಮಾಡ್ತಾ ಇರೋದು ಯಾರು ಅನ್ನೋದನ್ನ ದಾಖಲೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಯಾವ್ದಾದ್ರೂ ಒಂದು ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭವನ್ನ ಯಾರು ಅತಿ ಹೆಚ್ಚು ಪಡೆದಿರೋದು ಅಂತ ಕೇಳಿದ್ರೆ ಉತ್ತರ ಸಿಗುತ್ತೆ. ಅಲ್ಲಿಗೆ ಈ ಆರೋಪ ಬೇಸ್ಲೆಸ್ ಅನ್ನೋದು ಸಾಬೀತಾಗುತ್ತೆ. ಸಿಖ್ಖರಿಗೆ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನ ಹೇಳಿದ್ರು. ಈ ಕುರಿತಂತೆ ವಿದೇಶಗಳಿಗೆಲ್ಲ ಹೋಗಿ ರಾಹುಲ್ ಸುಳ್ಳು ಹರಡಿಸಿದ್ರು ಅನ್ನೋದನ್ನ ಇತ್ತೀಚೆಗೆ ಸಿಖ್ ಯುವಕನೊಬ್ಬ ನೇರಾನೇರವಾಗಿ ರಾಹುಲ್ಗೆ ಪ್ರಶ್ನಿಸಿದ್ರು. ಸಿಖ್ ಸಂಪ್ರದಾಯದಂತೆ ಅವರಿಗೆ ಉಡುಗೆ ತೊಡುಗೆ ಆಗ್ಲಿ ಅಥವಾ ಕತ್ತಿಯನ್ನ ಹಿಡಿದುಕೊಳ್ಳೋದಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇದೆ ಹಾಗೂ ಭಾರತದ ಯಾವ ಮೂಲೆಯಲ್ಲೂ ಯಾರು ಕೂಡ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಒಂದೇ ಒಂದು ಪ್ರಕರಣ ಎಲ್ಲೂ ಕೂಡ ದಾಖಲಾಗಿಲ್ಲ. ಅಲ್ಲದೆ ಖುದ್ದು ಪ್ರಧಾನಿ ಮೋದಿಯನ್ನ ಭೇಟಿಯಾಗೋದಕ್ಕೆ ಧಾರ್ಮಿಕ ನಾಯಕರು ಬಂದಾಗ ಅವರ ಕತ್ತಿಯನ್ನ ತೆಗೆದಿಡಿ ಅಂತ ಎಲ್ಲೂ ಹೇಳಿರ್ಲಿಲ್ಲ. ಹೀಗಿರುವಾಗ ಇಂಥ ಆರೋಪ ಸುಳ್ಳು ಅನ್ನೋದು ಸಾಬೀತಾಗುತ್ತೆ. ಮತ್ತೊಂದು ಆರೋಪ, ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅನ್ನೋದು. ಈ ಮಾತನ್ನ ಹೇಳೋದಕ್ಕೆ ಮುಂಚೆ ಪತ್ರಕರ್ತರು ಅಥವಾ ಪ್ರೆಸ್ ಅನ್ನ ಹೇಗೆ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನ ಎಮರ್ಜೆನ್ಸಿ ಸಂದರ್ಭದ ದಿನಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸರ್ಕಾರದ ವಿರುದ್ಧ ಒಂದೇ ಒಂದು ಲೈನ್ ಬರೆದ್ರು ಜೈಲೇ ಗತಿ ಅನ್ನೋ ಪರಿಸ್ಥಿತಿಯನ್ನ ಭಾರತ ನೋಡಿದೆ. ಆದ್ರೆ ಇವತ್ತು ಪರಿಸ್ಥಿತಿ ಹಾಗಿದೆ ಅಂದ್ರೆ ಯಾರಾದ್ರೂ ಒಪ್ಪಿಕೊಳ್ತಾರ? ಪ್ರಧಾನಿ ಮೋದಿಯನ್ನು ಪ್ರಶ್ನಿಸ್ತಾರೆ, ಅಮಿತ್ ಶಾರನ್ನು ವಿಮರ್ಶೆ ಮಾಡ್ತಾರೆ, ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದ ಬಿಜೆಪಿ ನಾಯಕರ ಬಗ್ಗೆಯೂ ನ್ಯೂಸ್ ಬರುತ್ತೆ, ವಿವಾದಾತ್ಮಕ ಹೇಳಿಕೆ ನೀಡೋ ಬಿಜೆಪಿ ನಾಯಕರ ಬಗ್ಗೆಯೂ ಚರ್ಚೆಗಳಾಗುತ್ತೆ. ಇಷ್ಟೆಲ್ಲ ಅವಕಾಶ ಇರೋವಾಗ ಫ್ರೀಡಮ್ ಆಫ್ ಪ್ರೆಸ್ಗೆ ಅವಕಾಶ ಇಲ್ಲ ಅನ್ನೋದು ಸುಳ್ಳು ಆರೋಪ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಆರೋಪ ಚೀನಾ ಗಡಿ ಬಗ್ಗೆ. ಚೀನಾ ಗಡಿಯಲ್ಲಿ ನಮ್ಮ ಸೈನಿಕರನ್ನ ಚೀನಿ ಸೈನಿಕರು ಹೊಡಿತಾ ಇದ್ದಾರೆ ಹಾಗೂ ಭಾರತದ ಭೂ ಪ್ರದೇಶಗಳನ್ನ ಚೀನಾ ಕಬ್ಜಾ ಮಾಡಿದೆ ಅನ್ನೋದು. ಇದಕ್ಕೆ ದಾಖಲೆ ಸಮೇತ ಉತ್ತರ ಕೊಟ್ಟಿದ್ದು ವಿದೇಶಾಂಗ ಸಚಿವ ಜೈಶಂಕರ್ ಅವರು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಭಾರತದ 1 ಇಂಚು ಭೂಮಿಯನ್ನು ಯಾರಿಗೂ ಕಬ್ಜಾ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರು. ಈಗ ಆಗಿರೋ ಒತ್ತುವರಿ ಯಾರ ಕಾಲದಲ್ಲಿ ಆಗಿದ್ದು, ಇದರಲ್ಲಿ ನೆಹರು ಪಾತ್ರ ಏನಿತ್ತು, ಇದೆಲ್ಲವನ್ನ ನೀಟಾಗಿ ಹಲವು ಸಲ ವಿವರಿಸಿದ್ದಾರೆ. ಇನ್ನು ಭಾರತೀಯ ಸೈನಿಕರ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಸಾಕ್ಷಿ ಇಲ್ಲ. ಈ ಹಿಂದೆ ಗಲ್ವಾನ್ ನಲ್ಲಿ ಗುದ್ದಾಟ ನಡೆದಿತ್ತು. ಆದ್ರೆ ಅದರ ಪರಿಣಾಮ ಚೀನಾಗೆ ಆದ ನಷ್ಟ ಏನು ಅನ್ನೋದನ್ನ ಗೂಗಲ್ ನಲ್ಲಿ ಹುಡುಕಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಅತಿ ದೊಡ್ಡ ಆರೋಪ ಅಂದ್ರೆ ಭಾರತದಲ್ಲಿ ಚುನಾವಣೆಗಳು ಸರಿಯಾಗಿ ನಡೀತಾ ಇಲ್ಲ, ಚುನಾವಣೆಗಳಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅನ್ನೋದು. ಈ ಆರೋಪಕ್ಕೆ ಹುರುಳಿಲ್ಲ, ಸುಮ್ನೆ ಹಂಗಾಮ ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿ ಸಲವೂ ಸಾಬೀತಾಗ್ತಾ ಇದೆ. ಆದ್ರೆ ರಾಹುಲ್ ಈ ಆರೋಪವನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಇಲ್ಲ. ಎಲೆಕ್ಷನ್ ಕಮಿಷನ್ ಎಚ್ಚರಿಕೆ ಕೊಟ್ಟಿದ್ದಾಯ್ತು, ಬಾಂಬೆ ಹೈಕೋರ್ಟ್ ಸೇರಿ ವಿವಿಧ ಕೋರ್ಟ್ಗಳು ಎಚ್ಚರಿಕೆ ಕೊಟ್ಟಿದ್ದಾಯ್ತು, ಖುದ್ದು ಚುನಾವಣಾ ಆಯೋಗ ಸಾಕ್ಷಿಯನ್ನ ತೋರಿಸಿದ್ದು ಆಯ್ತು. ಆದ್ರೆ ರಾಹುಲ್ ಆರೋಪಗಳು ಮಾತ್ರ ನಿಂತಿಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಸುಮಾರು 10 ಕ್ಷೇತ್ರದಲ್ಲಿ ಎಲ್ಲಾ ಇವಿಎಂ ಮಿಷನ್, ವಿವಿಪ್ಯಾಟ್, ಕಂಟ್ರೋಲ್ ಯೂನಿಟ್ ಎಲ್ಲವನ್ನೂ ಪಾರದರ್ಶಕವಾಗಿ ಚೆಕ್ ಮಾಡಿ ತೋರಿಸಲಾಗಿದ್ದು ಎಲ್ಲವೂ ಸರಿಯಾಗಿ ವರ್ಕ್ ಆಗ್ತಾ ಇದೆ, ಯಾವುದ್ರಲ್ಲೂ ಮಿಸ್ಟೇಕ್ ಆಗಿಲ್ಲ ಅನ್ನೋದು ಸಾಬೀತಾಗಿದೆ. ಇದಾದ ಮೇಲೂ ಈ ಆರೋಪ ಮುಂದುವರಿಯುತ್ತಾ ಇಲ್ವಾ ಅನ್ನೋದನ್ನ ಜನರು ಎದುರು ನೋಡ್ತಾ ಇದ್ದಾರೆ.
ಅಂದಹಾಗೆ ಇವಿಎಂ ಸರಿಯೇ ಇಲ್ಲ ಅನ್ನೋ ಹಾಗಿದ್ರೆ ಹಿಮಾಚಲ ಪ್ರದೇಶ, ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಹೇಗೆ ಬರ್ತಾ ಇತ್ತು ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಆದರೆ ಇದಕ್ಕೆ ಈವರೆಗೂ ಕಾಂಗ್ರೆಸ್ ನಾಯಕರ ಕಡೆಯಿಂದ ಉತ್ತರ ಬಂದಿಲ್ಲ. ಮತ್ತೊಂದು ದೊಡ್ಡ ಆರೋಪ ಅಂದ್ರೆ ಅದು ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ವೇ ಇಲ್ಲ ಅನ್ನೋದು. ಇವತ್ತು ಭಾರತದಲ್ಲಿ ಎಲ್ಲಾ ಧರ್ಮೀಯರು ಬದುಕ್ತಾ ಇದ್ದಾರೆ, ಎಲ್ಲರಿಗೂ ಸಮಾನ ಹಕ್ಕುಗಳೇ ಇವೆ, ಕೆಲವರಿಗಂತೂ ಬಹುಸಂಖ್ಯಾತರಿಗೂ ಇಲ್ಲದ ವಿಶೇಷ ಸವಲತ್ತುಗಳು ಸಿಗ್ತಾ ಇದೆ ಅಂತ ಭಾರತೀಯರು ಹೇಳ್ತಾರೆ. ಏನೋ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ವಿಚಾರಕ್ಕೆ ಬಂದ್ರೆ ದಿನ ಬೆಳಗಾದ್ರೆ ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ಭಾರತದ ಸಂಸ್ಕೃತಿ ನಂಬಿಕೆಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದಾಳಿ ಆಗ್ತಾನೆ ಇದೆ. ಆದ್ರೂ ಕೂಡ ಅವರ ಮಾತುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದಷ್ಟು ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಇರುವಾಗ ರಾಹುಲ್ರ ಈ ಹೇಳಿಕೆ ಎಷ್ಟು ಸಮಂಜಸ ಅನ್ನೋದು ಅವರೇ ಹೇಳ್ಬೇಕು. ಸರಿ, ರಾಹುಲ್ ಮಾತಿಗೆ ಹೌದು ಅಂದು ಭಾರತ ಸರಿ ಇಲ್ಲ ಅಂತ ಮಾತಿಗೆ ಹೇಳುವವರಿಗೆ ದೇಶ ಬಿಟ್ಟು ಹೋಗೋದಕ್ಕೆ ತಾಕತ್ತಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿರೋಷ್ಟು ಸ್ವಾತಂತ್ರ್ಯ ಮತ್ತೆಲ್ಲೂ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಇನ್ನು ಪಾಕಿಸ್ತಾನದ ಮುಂದೆ ಭಾರತ ಶರಣಾಗಿದೆ ಅನ್ನೋ ಹೇಳಿಕೆ, ಈ ವಿಚಾರದಲ್ಲಿ ಒಂದು ಸಲ ಪಾಕಿಸ್ತಾನಕ್ಕೂ ಹಾಗೂ ಭಾರತಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ಮೊದಲು ತಿಳಿಸ್ಬಿಡ್ತೀವಿ. ಭಾರತದ ಆಪರೇಷನ್ ಸಿಂಧೂರನ್ನ ಎದುರಿಸಲಾಗದೆ ಪಾಕಿಸ್ತಾನ ಸಾಕಷ್ಟು ನಷ್ಟ ಹೊಂದಿದೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಿದೆ. ಸ್ಯಾಟಲೈಟ್ ಫೋಟೋಗಳು, ಅಲ್ಲಿನ ವಿಡಿಯೋಗಳು ಪಾಕಿಸ್ತಾನಕ್ಕೆ ಆದ ಡ್ಯಾಮೇಜ್ಗಳನ್ನ ಜಗಜ್ಜಾಹೀರು ಮಾಡುತ್ತೆ. ಆದ್ರೆ ಪಾಕಿಸ್ತಾನ ಮಾತ್ರ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ನಾವೇ ಗೆದ್ವಿ ಅಂತ ಹೇಳ್ಕೊಂಡು ಓಡಾಡುತ್ತೆ. ಅಲ್ಲಿನ ರಾಜಕೀಯ ನಾಯಕರು ಯಾರು ತಮ್ಮ ದೇಶವನ್ನ ಬಿಟ್ಟುಕೊಡೋದಿಲ್ಲ. ಪಾಕ್ನ ಭ್ರಷ್ಟ ಸರ್ಕಾರದ ವಿರುದ್ಧ ಜನರು ಅಸಮಾಧಾನಗೊಂಡ್ರೆ ಹೊರತು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಯಾರು ಕೂಡ ತಮ್ಮ ದೇಶವನ್ನ ಬಿಟ್ಟುಕೊಡೋ ಕೆಲಸ ಮಾಡ್ಲಿಲ್ಲ. ಆದ್ರೆ ಇದೇ ಯುದ್ಧದಲ್ಲಿ ಭಾರತ ಘನ ವಿಜಯ ಸಾಧಿಸಿದ್ರು. ತಲೆಗೊಬ್ಬರು ಒಂದೊಂದು ಮಾತು ಹೇಳಿದ್ರು, ಅನುಮಾನ ಮೂಡುವಂತೆ ಮಾಡಿದ್ರು. ಭಾರತೀಯ ಯೋಧರ ಸಾಹಸವನ್ನೇ ಮೆಚ್ಚದೆ ಭಾರತಕ್ಕೆ ಸೋಲೆ ಆಗಿದೆ ಅನ್ನೋ ರೀತಿ ಮಾತಾಡ್ತಾ ಹೋದ್ರು. ಇದು ಕೂಡ ಸುಳ್ಳು ಅನ್ನೋದು ಭಾರತೀಯರ ಮುಂದೆ ಸಾಬೀತಾಗ್ತಾ ಹೋಯ್ತು. ಏನೋ ಇದಿಷ್ಟು ಆರೋಪಗಳಾದ್ರೆ ರಾಹುಲ್ ಕಡೆಯಿಂದ ಬಂದ ವಿವಾದಾತ್ಮಕ ಹೇಳಿಕೆಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿದ್ದು ಭಾರತದ ಆಂತರಿಕ ವಿಚಾರಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳು ತಲೆ ಹಾಕಬೇಕು ಅಂತ ಹೇಳಿದ್ದು. ಯಾವ ದೇಶ ಪ್ರೇಮಿಯೂ ಇಂಥ ಮಾತನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ದೊಡ್ಡ ಚರ್ಚೆ ಹುಟ್ಟು ಹಾಕಿತ್ತು. ವಿದೇಶಿ ಉದ್ಯಮಿಗಳು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಿಕೆ ಕೊಟ್ಟಿದ್ದು. ಅದೆಂತ ನೀಚರಾದ್ರೂ ದೇಶ ಉದ್ಧಾರ ಆಗ್ತಾ ಇದೆ ಅಂದ್ರೆ ಸಂತೋಷಗೊಳ್ತಾರೆ. ಆದ್ರೆ ವಿದೇಶಿ ಬಂಡವಾಳ ಬೇಡ ಅಂತ ರಾಹುಲ್ ರಂತ ವ್ಯಕ್ತಿ ಹೇಳೋದು ಎಷ್ಟು ಸರಿ ಅಂತ ಜನರು ಮಾತಾಡಿದ್ರು. ಇನ್ನು ಇಂಡಿಯನ್ ಆರ್ಮಿ ಸರ್ಕಾರದ ವಿರುದ್ಧ ರೆಬೆಲ್ ಆಗ್ಬೇಕು ಅಂದಿದ್ದು, ಭಾರತದ ತುಂಬಾ ಸೀಮೆ ಎಣ್ಣೆ ಸುರಿದಾಗಿದೆ, ಬೆಂಕಿ ಹಚ್ಚೋದೊಂದೇ ಬಾಕಿ ಅಂತ ಹೇಳಿದ್ದು, ಇನ್ನು ಭಾರತವನ್ನ ಜಾತಿ ಹಾಗೂ ಉತ್ತರ ದಕ್ಷಿಣ ಅಂತ ವಿಭಜನೆ ಮಾಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮವರನ್ನ ಒಡೆದು ಆಳುವ ನೀತಿಯನ್ನ ಪಾಲಿಸಿದ್ದು. ಹೀಗೆ ಹುಡುಕ್ತಾ ಹೋದ್ರೆ ಸಾಕಷ್ಟು ವಿವಾದಗಳ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಒಟ್ನಲ್ಲಿ ವಿಪಕ್ಷ ನಾಯಕ ಸ್ಥಾನದಲ್ಲಿದ್ದು ರಾಹುಲ್ ನಡೆ ನುಡಿಗಳು ಜನರಿಗೆ ಅಸಮಾಧಾನವನ್ನ ತರಿಸ್ತಾ ಇದೆ. ಅವರು ಯಾವಾಗ ಸರಿ ಹೋಗ್ತಾರೆ ಅನ್ನೋದು ಹಲವರ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.